ಹಾಯ್ ಹೆಲೋ ನಮಸ್ಕಾರ. ತ್ರಿಯೋಸ್ ಕಿಚನ್ಗೆ ಸ್ವಾಗತ. ನಾವು ಇವತ್ತು ಮನೆಯಲ್ಲಿ ಮೀನು ಫ್ರೈ ಮಸಾಲ ಸುಲಭವಾಗಿ ಹೇಗೆ ತಯಾರಿಸಿಕೊಳ್ಳೋದಂತ ಹೇಳಿಕೊಡ್ತೇವೆ. ಮೊದಲು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ಪು ಕರಿಬೇವು, 3 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕೊತ್ತಂಬರಿ, ಸ್ವಲ್ಪ ಅರಿಶಿನ, 3 ಏಲಕ್ಕಿ, 1 ಚಕ್ರ ಮೊಗ್ಗು, 1 ಸ್ಪೂನ್ ಸೋಂಪು, 2 ತುಂಡು ಚಕ್ಕೆ, 1 ಸ್ಪೂನ್ ಕಾಳು ಮೆಣಸು, 1 ಇಂಚಿನ ಗಾತ್ರದಷ್ಟು ಶುಂಠಿ, 2 ಇಡೀ ಬೆಳ್ಳುಳ್ಳಿ, 1 ಲಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, 20 ಕೆಂಪು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಳಿ, ನುಣ್ಣಗೆ ಆಗಬೇಕು. ಈಗ ಪೇಸ್ಟ್ ಆಗಿದೆ, ಮಸಾಲ ಆಗಿದೆ. ಈ ಮಸಾಲವನ್ನು ಯಾವುದೇ ಮೀನಿಗಾದರೂ ನಾವು ಬಳಸಿಕೊಳ್ಳಬಹುದು, ತುಂಬ ರುಚಿಯಾಗಿರುತ್ತೆ. ನಾವು ಇವಾಗ ಬಂಗುಡೆ ಮೀನಿಗೆ ಹಚ್ಚುತ್ತಿದ್ದೇವೆ. ಇದನ್ನು ನೀವು 1 ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಟ್ಟುಕೊಳ್ಳಬಹುದು. ಈಗ ಈ ಬಂಗುಡೆ ಮೀನು ಒಳಗೆ ಎಲ್ಲ ಚೆನ್ನಾಗಿ ಹಚ್ಚಿಕೊಳ್ಳಬೇಕು. ಈಗ ಮಸಾಲೆ ಹಚ್ಚಿಯಾಗಿದೆ. ನಾವು ಮೊದಲೇ ಚೆನ್ನಾಗಿ ತೊಳೆದಿಟ್ಟುಕೊಂಡ ಬಾಳೆ ಎಲೆಯೊಳಗೆ ಈ ಮೀನನ್ನು ಇಡಿ, ಚೆನ್ನಾಗಿ ಮಸಾಲೆ ಹಚ್ಚಿಕೊಳ್ಳಿ. ಈಗ ಚೆನ್ನಾಗಿ ಫೋಲ್ಡ್ ಮಾಡಿ ಬಾಳೆ ಎಲೆಯಲ್ಲಿ ಮೀನು ಫ್ರೈ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಮೀನನ್ನು ಫ್ರೈ ಮಾಡಲು ಇಡಿ. ಒಂದು ಮುಚ್ಚಳವನ್ನು ಮುಚ್ಚಿಡಿ ಮತ್ತು ಬೆಂಕಿ ಸ್ಲೋ ಫ್ಲೇಮಲ್ಲಿ ಇಡಿ, ಚೆನ್ನಾಗಿ ಬೇಯುತ್ತೆ. ಮೀನನ್ನು ಮತ್ತೊಂದು ಸಲ ಮಗುಚಿ ಹಾಕಿ ಇವಾಗ ಫ್ರೈ ಆಗಿದೆ, ತೆಗೆಯಿರಿ. ರುಚಿ ರುಚಿಯಾದ ಮಸಾಲೆ ಬಂಗುಡೆ ಫ್ರೈ ತಯಾರಾಗಿದೆ. ತಿನ್ನಲು ತುಂಬ ರುಚಿಯಾಗಿರುತ್ತೆ ಈ ಬಂಗುಡೆ ಮಸಾಲ ಫ್ರೈ.